ಈಗ ಹೋಗಿದ್ವಿ ಆ ಕಡೆ ಕಾಣಿಸಿದ್ರೆ ಹೋಗ್ಬೇಕಾಗಿತ್ತು ಮನೆ ಹೋಯ್ತೀವಿ. ನನ್ನ ಕಸ ಅಂದ್ರೆ ಹಿಂಗೆ ಗೊತ್ತು. ದೊಡ್ಡಣ್ಣ ಅವ್ರದ್ದೊಂದು ಡೈಲಾಗ್ ಇದೆಯಲ್ಲ, ಕಸ ಕಸ ಪ್ರೆಸ್. ಹಾಯ್ ಗಾಯ್ಸ್, ವಾಟ್ಸಪ್ ಗಾಯ್ಸ್, ನಾನು ನಿಮ್ಮ ಶರತ್ತು. ಇವತ್ತು ಏನಪ್ಪ ವಿಷಯ ಅಂದರೆ, ನಾನು ನಮ್ಮ ಜಮೀನಿಗೆ ಹೋಗ್ಬಿಟ್ಟು ಅಲ್ಲಿ ಕಸಾನ ಕೇಳೋದಕ್ಕೆ ಹೊಂಟಿದ್ದೆ. ಸೊ ಇವತ್ತಿನ ವ್ಲಾಗ್ಸ್ ಹೇಗೆ ಕ್ರೇಜಿ ಆಗಿರುತ್ತೆ ನೋಡೋಣ ಬನ್ನಿ. ಊರಲ್ಲಿ ಸುತ್ತಮುತ್ತ ಕಸ ಅಂತಾರೆ. ಇನ್ನೇ ಕಸ ಅಂದರೆ ಜಮೀನಲ್ಲಿ ಇರುತ್ತಲ್ವ, ಅದಕ್ಕೆ ಕಳೆ ಅಂತಾರೆ ನೋಡಿ ನಿಮ್ಮ ಕಡೆ ಎಲ್ಲ. ಕಳೆಯಲ್ಲಿ ಕಸನು ಅದನ್ನು ಕೇಳೋದಕ್ಕೆ ನಾವು ಹೊಂಟಿದ್ದೇವೆ ಈಗ. ಅದಕ್ಕೆ ನನ್ನ ಕಸ ಅಂದ್ರೆ ಹಿಂಗೆ ಗೊತ್ತು. ದೊಡ್ಡಣ್ಣ ಅವ್ರದ್ದೊಂದು ಡೈಲಾಗ್ ಇದೆಯಲ್ಲ, ಕಸ ಕಸ ಪ್ಲಸ್ ಅಂದರೆ ಇದೆಲ್ಲ ಚೆಜ್ಜು ಇಲ್ಲದೆ ಎಲ್ಲ ನೋಡಿ. ಇಲ್ಲಿ ಎಲ್ಲ ಹೋಗೋಕೆ ಒಂಥರ ಭಯ ಆಗುತ್ತೆ. ಎಲ್ಲ ಒಂಥರ ಇದನ್ನು ನೋಡಿ ತೋರಿಸ್ತೀನಿ. ಈ ಥರ ಚೆಜ್ಜು ಇಲ್ಲದೆ ಎಲ್ಲ ಇದು ಇಲ್ಲಿ ಹೋಗೋಕೆ ಒಂಥರ ಭಯ ಆಗುತ್ತೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಯಾಕಂದರೆ ನಾವು ಮುಂಜಾನೆ ಹೊತ್ತು ಹಸುಗಳಿಗೆಲ್ಲ ಹುಲ್ಲು ತರಕ್ಕೆ ಹೋಗ್ತೀವಲ್ಲ, ಇಲ್ಲೆಲ್ಲ ಫುಲ್ಲು ಮಂಜಿನ ನೀರಾಗಿ ಇಬ್ಬನಿ ಅಂತ ನೋಡಿ ಅದೆಲ್ಲ ಬಿದ್ದುಬಿಟ್ಟಿರುತ್ತೆ. ನಾವು ಹಸುಗಾಗಿ ಮೇವು ತರಕ್ಕೆ ಹೋಗೋ ಮುಂದೆಲ್ಲ ಎಲ್ಲ ನಾವು ಜಳಕನ ಆಗಿಬಿಟ್ಟಿರುತ್ತೆ ಆಲ್ಮೋಸ್ಟ್. ಅದೆಲ್ಲ ನೋಡಿ ಬನ್ನಿ ಹೋಗೋಣ. ಇವಾಗ ನಾವು ನೀರು ತುಂಬೋಕ್ಕೆ ಹೋಗೋಣ ಬನ್ನಿ. ಅಲ್ಲಿ ನಮ್ಮ ಸಿಸ್ಟರ್ ಅವರು ನೀರು ತುಂಬ್ತಾ ಇದ್ದಾರೆ. ತಮ್ಮದು ಮನೆಗೆ ಸುರಿಯೋಣ ಬನ್ನಿ. ಎಲ್ಲ ಹೋಗ್ತೀವಿ. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು. ಸೊ ಗಾಯ್ಸ್, ನೋಡ್ತಾ ಇದ್ರಲ್ಲ, ಇದೆಲ್ಲ ಈ ಹೊಲದಲ್ಲಿರೋದು ಎಲ್ಲ ಕಳೆಯನ್ನು ಕಸವನ್ನು ನಾವು ಎಲ್ಲ ಈಗ ಎಲ್ಲ ಕಸವನ್ನು ಕೆತ್ತಿ ಇಲ್ಲಿ ಏನು ಮಾಡಿದೆ ನೋಡಿ, ಬೇರೆ ಬೇರೆ ಆಗಿದೆ. ಇದನ್ನು ಈಗ ನಾನು ಕಟ್ಟಿ ಮನೆಗೆ ತೊಗೊಂಡು ಹೋಗೋಣ ಬನ್ನಿ. ಫ್ರೆಂಡ್ಸ್, ನೋಡ್ತಾ ಇದ್ದಾರಲ್ಲ, ಇದನ್ನು ನಾನು ತೊಗೊಂಡ್ಬಿಟ್ಟು ಮನೆಗೆ ಹೋಗೋಣ ಬನ್ನಿ. ಈಗ ಕಸವನ್ನು ಕೆತ್ತಿ ಈ ರೀತಿ ಎಲ್ಲ ಹಸುಗಳಿಗೆ ಮೇವು ಆಗುತ್ತೆ. ಎಲ್ಲ ಮನೆಗೆ ಹೋಗೋಣ. ಮನೆಗೆ ಏನು ನೋಡ್ತಾ ಇದ್ದಾರೆ, ಈ ಹೊಲದಲ್ಲಿರೋ ಎಲ್ಲ ಕಸವನ್ನು ಕಿತ್ತು ಮನೆಗೆ ಹೋಗ್ತೀವಿ ನೋಡಿ. ಬನ್ನಿ ಮನೆಗೆ ಹೋಗೋಣ. ಎಲ್ಲ ಸಜ್ಜಿ ಮೇವು ಹೇಗೆ ಬೆಳ್ಕೊಂಡಿದೆ ನೋಡಿ. ಸಜ್ಜಿ ಮೇವು ಅಂತಾರಲ್ಲ, ಅದು ನೋಡಿ ಹೇಗೆ ಬೆಳ್ಕೊಂಡಿದೆ. ಇದ್ರೊಳಗೆ ನಾವು ಹೋಗ್ಬೇಕು. ನಾವು ಹೋಗ್ತಾ ಇರೋದು ನೋಡಿ ಇದ್ರೊಳಗೆ. ಮನೆಯೆಲ್ಲ ಆ ಕಡೆ ಸೈಡ್ ಬಂದುಬಿಡುತ್ತೆ. ಈ ರೀತಿ ಇರುತ್ತೆ ಎಲ್ಲ. ಮನೆಗೆ ಹೋಗ್ಬಿಟ್ಟು ಕರೆಂಟ್ ಬಂದಿರುತ್ತೆ. ಅದು ಹೋಗಿ ಅದು ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ನೀರನ್ನು ತುಂಬ್ಕೊಂಡ್ಬಿಟ್ಟು ಮನೆಗೆ ಹೋಗ್ಬೇಕು. ಮನೆಯಲ್ಲಿ ನೀರನ್ನು ತುಂಬಿ, ಈಗ ಹಸುಗಳೆಲ್ಲ ಹೊರಗಿರುತ್ತೆ, ಅವನ್ನು ಒಳಗೆ ಹಾಕಿ, ಹಸುಗಳೆಲ್ಲ ಹೊರಗಿರುತ್ತೆ ಅವನ್ನೆಲ್ಲ ಒಳಗಡೆ ಕಟ್ಟಿ, ಈ ಮೇವು ಏನಿದೆಯಲ್ಲ ಇದನ್ನು ಅವುಗಳಿಗೆ ಹಾಕಿ ಈಗ ನಾವು ಮನೆಗೆ ಹೋಗಿ
ಅಲ್ಲಿ ಕರೆಂಟ್ ಬಂದಿರುತ್ತೆ. ಇದನ್ನು ಕೊಡ ತೊಗೊಂಡು ತುಂಬೋಕೆ ಹೋಗ್ಬಿಡೋಣ. ಬನ್ನಿ ಹೋಗೋಣ. ಗೈಸ್ ನೋಡ್ತಾ ಇದ್ರಲ್ಲ, ಇವನ್ನೆಲ್ಲ ಒಳಗಡೆ ಹಾಕಿಬಿಟ್ಟು ಕಟ್ಟಿ ಈ ಮೇವನ್ನು ಏನಿದೆಯಲ್ಲ ಇದನ್ನು ಅವಕ್ಕೆ ಹಾಕಿಬಿಡೋಣ. ಬನ್ನಿ, ನಾವು ಬಿಚ್ಚಿಬಿಟ್ಟು ಇದೊಂದು ಕ್ಯಾಟ್ ಕಾಡುತ್ತೆ. ಏನು ನೋಡ್ತಾ ಇದ್ದೀರಲ್ಲ ಗೈಸ್, ಇವೆಲ್ಲ ಒಳಗೆ ಹಾಕಿದೆ. ಎಲ್ಲ ಇವಕ್ಕೆ ಮೇವನ್ನು ಹಾಕೋಣ. ಬನ್ನಿ ಈಗ, ಲೆಟ್ಸ್ ಗೋ. ಫ್ರೆಶ್ ಅಪ್ ಎಲ್ಲ ಆಗಾಯಿತು. ಈಗ ಮನೆಗೆ ಹೋಗೋಣ ಬನ್ನಿ. ನೀರನ್ನು ಕುಡಿಯೋಣ ಬನ್ನಿ. ಓಕೆ ಗೈಸ್, ಈಗ ಹೊರಗಡೆ ಹೋಗೋಣ ಬನ್ನಿ. ಒಳಗಡೆ ಏನು ನೋಡಿದ್ರೆ ನಾವು ನಮ್ಮಮ್ಮ ಅಲ್ಲಿ ಒಳಗಡೆ ಎಲ್ಲ ಮನೆಯನ್ನು ಕ್ಲೀನ್ ಮಾಡ್ತಾ ಇದ್ದಾರೆ. ನಾಳೆ ಅಮಾವಾಸ್ಯೆ ಎಲ್ಲ ಇರುತ್ತೆ, ಅದಕ್ಕೆ ಮನೆಯನ್ನು ಕ್ಲೀನ್ ಮಾಡ್ತಾ ಇರಬೇಕು. ಇಲ್ಲಾಂದರೆ ಇಲ್ಲೆಲ್ಲ ನಮ್ಮ ಮನೆ ಮುಂದೆ ರೋಡ್ ಇದೆ ಅಲ್ಲ, ಇಲ್ಲೆಲ್ಲ ಗಾಡಿ ದಿನ ಅಡ್ಡಾಡಿ ಎಲ್ಲ ಹೋಗಿ ಎಲ್ಲ ಈ ಧೂಳೆಲ್ಲ ಈ ಮನೆಗೆ ಬಂದು ಸೇರ್ಕೊಂಡ್ಬಿಡುತ್ತೆ. ನೋಡಿ, ಈ ರೋಡ್ ಇದೆಯಲ್ಲ, ಇದೆಯಲ್ಲ ದಿನ ಡೈಲಿ ಸಿಕ್ಕಾಪಟ್ಟೆ ಗಾಡಿ ಬಿಡೋದಾಗ್ತದೆ. ಅದರ ಈ ಕಾಲೇಜ್ ಬಸ್ಸು ಅವು ಇವು ಅಂತ ಸಿಕ್ಕಾಪಟ್ಟೆ ಎಲ್ಲ ಗಾಡಿ ಎಲ್ಲ ಓಡಾಡಿ ಮನೆಯೊಳಗೆ ತುಂಬ ಗಲೀಜಾಗಿಬಿಡುತ್ತೆ. ಅದಕ್ಕೆ ನಮ್ಮಮ್ಮ ಅವರು ಕ್ಲೀನ್ ಮಾಡ್ತಿದ್ದಾರೆ. ಸೊ ಗೈಸ್, ಇದೇನು ನೋಡ್ತಾ ಇದ್ರಲ್ಲ, ನಾವು ಮಾರನೇ ದಿನ ವ್ಯೂ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿದೆ ನೋಡಿ. ನಾನು ಗಾಡಿ 2 ವೀಲರಲ್ಲಿ ಬಂದಿದ್ದೀವಿ ನಾವು. ನೋಡಿ ಏನು ಸೈಕ್ ಆಗಿದೆ ವ್ಯೂ ಅಂತೂ, ನೆಕ್ಸ್ಟ್ ಲೆವೆಲ್ ಸೈಕ್ ಆಗಿದೆ ನೋಡಿ. ಆಫ್ ರೋಡಿಂಗ್ ಎಲ್ಲ ನೆಕ್ಸ್ಟ್ ಕ್ರೇಜಿ ಲೆವೆಲ್ ಇತ್ತು 2 ವೀಲರಲ್ಲಿ ನೋಡಿ. ಈಗ ಮೇಲ್ಗಡೆ ದೇವಸ್ಥಾನ ಇದೆ, ಅಲ್ಲಿ ಆ ಪ್ಲೇಸ್ಗೆ ಹೋಗೋಣ ಬನ್ನಿ. ಲೆಟ್ಸ್ ಗೋ, ಹೋಗೋಣ ಬನ್ನಿ. ನನಗಂತೂ ವ್ಯೂ ಅಂತೂ ತುಂಬ ಸಖತ್ತಾಗಿತ್ತು ನೋಡಿ. ಈಗ ಮೇಲ್ಗಡೆ ನಾನು ಶೂಟ್ ಮಾಡ್ತಾಯಿದ್ದೀನಿ ನೋಡಿ, ಏನು ಸೈಕಾಗಿ ಕಾಣುತ್ತೆ ಅಂದರೆ ಬಿಲೀವ್ ದಿಸ್, ಅನ್ಬಿಲೀವೇಬಲ್, ಸೈಕಾಗಿದೆ. ನೆಕ್ಸ್ಟ್ ಲೆವೆಲ್ ಪ್ಲೇಸ್ ಅಂತ ಇನ್ನೂ ಮೇಲೆ ಇದೆ. ನಾವು ಹೋಗ್ಬಿಟ್ಟು ನಿಮಗೆ ಆ ಪ್ಲೇಸ್ಗೆ ತೋರಿಸ್ತೀವಿ. ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಸೊ ಗೈಸ್, ನೋಡ್ತಾ ಇದ್ರೆ ಅದಲ್ಲ, ಇದೆ ಅದು ಟೆಂಪಲ್ಲು. ಆ ಕಡೆ ಕಾಣಿಸ್ತಿದೆ ಎಲ್ಲ ಇಡೀ ಊರೇ ಕಾಣುತ್ತೆ ನೋಡಿ. ಏನು ಸೈಕಾಗಿ ಕಾಣುತ್ತೆ, ಇಡೀ ಊರೇ ಕಾಣುತ್ತೆ ನೋಡಿ. ಹಾಗೆ ವಿಡಿಯೋ ಮಾಡ್ತಾಯಿದ್ವಿ ನಾವು ನೋಡಿ ಹೇಗೆ. ಈಗ ವಾಪಸ್ ನಾವು ಎಲ್ಲ ಅಡ್ವೆಂಚರ್ ಮಾಡಿ ಎಲ್ಲ ಆಫ್ ರೋಡಿಂಗ್ ಮಾಡಿ ಎಲ್ಲ ಸೈಕಾಗಿತ್ತು ನೋಡಿ ಹೇಗೆ ಕಾಣುತ್ತದೆ ಅಂತ. ಇಡೀ ಅಲ್ಲೆಲ್ಲ ಊರೇ ಕಾಣುತ್ತೆ ನೋಡಿ.
ನೆಕ್ಸ್ಟ್ ಲೆವೆಲ್ ಆಗಿತ್ತು ಮತ್ತು ಸೈಕ್ ಆಗಿತ್ತು ಫ್ರೆಂಡ್ಸ್. ಹೇಳ್ಬೇಕಂದ್ರೆ ಅನ್ಬಿಲಿವಬಲ್ ಪ್ಲೇಸ್, ನೆಕ್ಸ್ಟ್ ಲೆವೆಲ್ ಕ್ರೇಜಿ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಆದರೆ ಇಲ್ಲಿಗಾದರೆ ನಿಲ್ಲಿಸೋಣ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣ್ತಾರ ಬೆಲ್ ಐಕನ್ ಒತ್ತಿ. ಲೈಕ್, ಶೇರ್, ಕಮೆಂಟ್ ಮಾಡಿಬಿಡಿ. ಸೈನಿಂಗ್ ಆಫ್ ಶರತ್ ಅಷ್ಟೇ.